ಟೋಟಲಿ ಈ ಒಂದು ಕೋಟೆಯಲ್ಲಿ ಸುಮಾರು 15 ಗೇಟ್ಗಳಿದೆ. ಆಗಿನ ಕಾಲದಲ್ಲಿ ಕೆಲವೊಂದಷ್ಟು ಟನಲ್ಗಳನ್ನ ಇಲ್ಲಿ ಕೊರೆದಿರ್ತಾರೆ. ಆ ಟೈಮಲ್ಲಿ ಈ ಜಾಗನೆಲ್ಲ ಜೈಲ್ ಮಾಡಾಕ್ತಾರೆ. 16 ಕಂಬಗಳಿರುವಂತ ಒಂದು ಮಸೀದಿ ಇದು. ಗಾಯ್ಸ್, ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಮಾತ್ರ ಇದು. ಅಂದ್ರೆ ಇಲ್ಲಿರುವಂತ ಶಿವಲಿಂಗ ಒಂದು ಸ್ವಯಂ ಉದ್ಭವ ಆಗಿದೆ. ಗುರುನಾನಕ್ ಅವರ ಪಾದದಿಂದ ಉದ್ಭವ ಆಗಿರೋದೇ ಈ ಒಂದು ಅಮೃತ ಕುಂಡ. ಇದು ಬೀದರ್ನ ವರ್ಲ್ಡ್ ಫೇಮಸ್ ಆರ್ಟ್. ಡ್ಯೂಡ್, ಫೈನಲಿ ಜಸ್ಟ್ 240 rupeesಗೆ ಬೆಂಗಳೂರಿಂದ ಬೀದರ್ ರೀಚ್ ಆಗಿದ್ದೀನಿ. ಬೀದರ್ ಏನಕ್ಕಪ್ಪ ಫೇಮಸ್ ಅಂದರೆ ಇಲ್ಲಿರುವಂಥ ಹಿಸ್ಟಾರಿಕಲ್ ಪ್ಲೇಸಸ್ ಜೊತೆಗೆ ಕೆಲವೊಂದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಇದೆ. ಇವತ್ತು ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ಪ್ಲೇಸ್ನ ವಿಸಿಟ್ ಮಾಡಿ ಅದರ ಕಂಪ್ಲೀಟ್ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಡ್ಯೂಡ್, ಫೈನಲಿ ಈಗ ನಾವು ಹೋಗ್ತಾ ಇದ್ದೀವಿ ಬೀದರ್ನ ಮೇನ್ ಫೋರ್ಟ್ಗೆ. ಆ್ಯಂಡ್ ಇಲ್ಲಿರೋ ಸ್ಟ್ರಕ್ಚರ್ಸ್ಗಳು ನೋಡ್ರಿ, ಎಲ್ಲ ಮ್ಯಾಸಿವ್ ಸ್ಟ್ರಕ್ಚರ್ಸು. ಯಾಕಂದರೆ ಆ ವಾಲ್ ಥಿಕ್ನೆಸ್ ನೋಡ್ರಿ, ತುಂಬ ದೊಡ್ಡ ಸೈಜು. ಯೂಶ್ವಲಿ ಬೇರೆ ಕೋಟೆಗಳಿಗಿನ್ನ ಈ ಕೋಟೆದು ವಾಲ್ ಥಿಕ್ನೆಸ್ಸು ದೊಡ್ಡ ಸೈಜು. ಅದಲ್ಲದೆ ಇಲ್ಲಿರೋದು ನೋಡ್ರಿ, ಇದು ಮುಖ್ಯ ದ್ವಾರಗಳು. ಸೊ ಇಲ್ಲಿಂದ ಎಂಟ್ರಿ ತಗೊಂಡ್ರೆ ನಾವು ಫೋರ್ಟ್ ಒಳಗಡೆ ಹೋಗ್ತೀವಿ. ಆ್ಯಂಡ್ ಈ ಒಂದು ಕೋಟೆ ಬಂದು ಕಟ್ಟಿರೋದು 15th centuryನಲ್ಲಿ. ಆ್ಯಂಡ್ ಇದನ್ನು ಕಟ್ದವ್ರು ಯಾರಪ್ಪ ಅಂದರೆ ಬಹಮನಿ ಸುಲ್ತಾನ್ ಅವರು. ಇದಿಷ್ಟು ಜಾಗ ಬಂದು ಏನಲ್ಲಿ ರೂಮ್ಗಳ ಥರ ಕಾಣಿಸ್ತಿದೆಯಲ್ಲ, ಇದೆಲ್ಲ ಬಂದು ಸೈನಿಕರು ಇರುವಂಥ ಜಾಗ. ಏನು ಕೋಟೆಯ ಮುಖ್ಯ ದ್ವಾರದಲ್ಲಿ ಕಾಯ್ಕೊಂಡಿರ್ತಿದ್ರಲ್ಲ, ಅವ್ರುಗಳು ಇರುವಂಥ ಜಾಗನೇ ಇದಿಷ್ಟು. ಟೋಟಲಿ ಈ ಒಂದು ಕೋಟೆಯಲ್ಲಿ ಸುಮಾರು 15 ಗೇಟ್ಗಳಿದೆ. ಅದಲ್ಲದೆ ಈ ಕೋಟೆ ಸುತ್ತ ಮೋಟಾರ್ ಸಿಸ್ಟಮ್ ಇದೆ. ಮೋಟಾರ್ ಸಿಸ್ಟಮ್ ಅಂದರೆ ನೋಡ್ರಿ, ಕೋಟೆ ಸುತ್ತ ಈ ಥರ ದೊಡ್ಡ ದೊಡ್ಡ ಗುಂಡಿಗಳನ್ನ ತೋಡಿರ್ತಾರೆ. ಸೊ ಅದರಲ್ಲಿ ನೀರಿರುತ್ತೆ. ಆ ನೀರೊಳಗಡೆ ಮೊಸಳೆನಾದರೂ ಇರ್ಬೋದು ಅಥವಾ ಬರೀ ನೀರು ಸಹ ಇರ್ಬೋದು. ಏನಕ್ಕೆ ಅಂತಂದರೆ ಆಪೋಸಿಟ್ ಸೈನಿಕರು ಇಲ್ಲಿ ಬಂದು ಯುದ್ಧ ಮಾಡಬೇಕಾದಾಗ ಅವ್ರಿಗೆ ಕಷ್ಟ ಆಗುತ್ತೆ. ಯಾಕಂದರೆ ಸುತ್ತ ನೀರಿದ್ದಾಗ ಅವ್ರು ಬರೋಕ್ಕೆ ತುಂಬ ಅಸಾಧ್ಯ ಅಲ್ಲ, ಕುದುರೆಯಿಂದ ಆಗಿರ್ಬೋದು, ಆನೆಗಳಿಂದ ಆಗಿರ್ಬೋದು. ಹಾಗಾಗಿ ಈ ಕೋಟೆ ಸುತ್ತ ಈ ಒಂದು ಮೋಟಾರ್ ಸಿಸ್ಟಮ್ನ ಅಪ್ಲೈ ಮಾಡಿದ್ದಾರೆ ಆಗಿನ ಕಾಲದ ಬಹಮನಿ ಸುಲ್ತಾನರು. ಅಲ್ಲಿ ಎಂಟ್ರಿ ತಗೊಂಡ ತಕ್ಷಣ ನೆಕ್ಸ್ಟ್ ಸಿಗೋದೆ ಈ ಗುಂಬದ್ ದ್ವಾರದ ಎಂಟ್ರಿ. ಸೊ ಇಲ್ಲಿ ಎಂಟ್ರಿ ತಗೊಳ್ತಾ ಇದ್ದಂಗೆ ನೆಕ್ಸ್ಟ್ ನಾವು ಹೋಗ್ತಾ ಇರೋದೆ ಮೇನ್ ಕೋಟೆಗೆ. ಸಖತ್ ಮ್ಯಾಸಿವ್ ಆಗಿದೆ. ಆ್ಯಕ್ಚುಲಿ ಸ್ವಲ್ಪ ಲೈಟಾಗಿ ಮಾತಾಡಿದ್ರು ಎಕೋ ಕೇಳಿಸ್ತೈತಿ ಇಲ್ಲಿ. ಆಗಿನ ಕಾಲದಲ್ಲಿ ಕೆಲವೊಂದಷ್ಟು ಟನಲ್ಗಳನ್ನ ಇಲ್ಲಿ ಕೊರೆದಿರ್ತಾರೆ. ಕಾರಣ ಇಷ್ಟೇ, ರಾಜರು ಮತ್ತು ಸೈನಿಕರಿಗೆ ಏನಾದರೂ ಅಪಾಯ ಅಂತ ಬಂದಾಗ ಆ ಟನಲ್ ಮೂಲಕ ತಪ್ಪಿಸ್ಕೊಳ್ಬೋದು ಅಂತ. ಸೊ ಆ ಟನಲ್ಗಳು ಇಲ್ಲಿಂದ ಗುಲ್ಬರ್ಗದವರೆಗೂ ಐತೆ ಅಂತ ಇಲ್ಲಿನ ಜನ ನಂಬ್ತಾರೆ. ಆ್ಯಂಡ್ ಈಗಲೂ ಸಹ ಅದನ್ನ ಬಿಲೀವ್ ಮಾಡ್ತಾರೆ. ಕೆಲವೊಂದಷ್ಟು ಟನಲ್ಗಳು ಒಲತ್ತಾಗಿದೆ, ಇನ್ನು ಕೆಲವೊಂದಷ್ಟು ಟನಲ್ಗಳು ಕ್ಲೋಸ್ ಆಗೋಗಿದೆ. ನೋಡ್ರಿ, ಇದೆ ಬೀದರ್ನ ಬಹಮನಿ ಸುಲ್ತಾನ್ ಟೈಮಲ್ಲಿ ಇದ್ದಂಥ ಆಯುಧ ಗೃಹಗಳು. ಸೊ ಇಲ್ಲಿ ಏನೇನು ಐತೆ ಅಂತಂದ್ರೆ, ಈಗ ನೀವು ಇಲ್ಲೇನು ನೋಡ್ತಿದ್ರೆ ಈ ಕಲ್ಲುಗಳೆಲ್ಲ ಬಂದು ಸಾಮಾನ್ಯವಾದ ಕಲ್ಲಲ್ಲ. ಇದಕ್ಕೆ ಸುಮಾರು 10,000 ವರ್ಷಗಳ ಇತಿಹಾಸ ಇರುವಂಥದ್ದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲೇ ಐತೆ ಈ ಶಿಲಾಯುಗ ಕ್ರಿಸ್ತಪೂರ್ವ 10 ಲಕ್ಷ ವರ್ಷಗಳಿಂದ 10,000 ವರ್ಷಗಳ ಅವಧಿಯಲ್ಲಿ ಬಾಳಿದವು. ಅನಂತರ ಕಂಡುಬಂದ ಪ್ರಗತಿ ಇತಿಹಾಸ ಮಾನವನ ಸಂಸ್ಕೃತಿ ಕಾಲಘಟ್ಟ ನೂತನ ಶಿಲಾಯುಗ, ತಾಮ್ರಯುಗ ಮತ್ತು ಶಿಲಾಯುಗ ಅಥವಾ ಕಬ್ಬಿಣ ಯುಗದ ಸಂಸ್ಕೃತಿಗಳನ್ನು ಒಳಗೊಂಡಿವೆ. ಅಂದ್ರೆ ಆಲ್ಮೋಸ್ಟ್ ಈ ಸ್ಟೋನ್ಗಳೆಲ್ಲ ಬಂದು ಆ ಟೈಮ್ನಿಂದನೂ ಐತೆ ಅನ್ನೋದಕ್ಕೋಸ್ಕರ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಕಲೆಕ್ಟ್ ಮಾಡಿ ಇಲ್ಲಿ ಇಟ್ಟಿರುವಂಥದ್ದು. ಈಗ ನೀವೇನು ನೋಡ್ತಿದ್ದೀರಾ, ಇದು ಬಂದು ಇದೆಲ್ಲ ಶಾತವಾಹನರ ಕಾಲದ್ದು. ಸೊ ಈ ಒಂದು ಬೀದರ್ನಲ್ಲಿ ಜಸ್ಟ್ ನಾಟ್ ಬಹಮನಿ ಸುಲ್ತಾನ್ ಅವ್ರ ಕೊಡುಗೆ ಅಷ್ಟೇ ಅಲ್ಲ, ಅದಲ್ಲದೆ ಚಾಲುಕ್ಯರಾಗಿರ್ಬೋದು,
ಹೊಯ್ಸಳರಾಗಿರ್ಬೋದು, ಪ್ರತಿಯೊಬ್ಬ ರಾಜರದ್ದು ಏನು ಇಲ್ಲೊಂದು ಕೊಡುಗೆಗಳಿದೆ. ಅದರಲ್ಲಿ ರಾಷ್ಟ್ರಕೂಟರ ಕಲೆನೂ ಇಲ್ಲಿದೆ. ಸೊ ನೋಡ್ಬೋದು ನೀವೇ. ಹಳೆ ಕಾಲದ ತುಪಾಕಿಗಳು ನೋಡಿದ್ರ, ಈಗ ತೋರಿಸ್ತೀನಿ ನೋಡ್ರಿ ಹೆಂಗಿದೆ, ಎಷ್ಟೆಷ್ಟು ಉದ್ದ ಐತೆ ನೋಡ್ರಿ. ಇವೆಲ್ಲ ಹಳೆ ಕಾಲದ ತುಪಾಕಿಗಳು. ಆ್ಯಂಡ್ ಇದ್ರ ಜೊತೆಗೆ ಇವೆಲ್ಲ ಬಂದು ಹಳೆ ಕಾಲದ ಟೈಲ್ಸ್ಗಳು ಕಾಣಿಸ್ತಿದ್ಯಾ, ಎಲ್ಲ ಇಸ್ಲಾಮಿಕ್ ಶೈಲಿಯ ಟೈಲ್ಸ್ಗಳು. ಆ್ಯಂಡ್ ಇದ್ರ ಜೊತೆಗೆ ಇದು ಬಂದು ಚೈನೀಸ್ ಪ್ಲೇಟ್ಸು. ಸೊ ಈ ಒಂದು ಪ್ಲೇಟ್ಸ್ ಯಾರಪ್ಪ ನಮಗೆ ಅಂದರೆ ಈ ಜಾಗದಲ್ಲಿ ಹೆಂಗೆ ಬಂತು ಅನ್ನೋ ಹಿಸ್ಟ್ರಿ ಏನಂದರೆ, ಆ್ಯಕ್ಚುಲಿ ಅರಬ್ ಅವರು ಅಂದರೆ ಪರ್ಷಿಯನ್ಸ್ ಅವರು ಯಾರು ಇರ್ತಾರೆ, ಪರ್ಷಿಯನ್ ಮತ್ತು ಅರಬ್ ಅವರು ಈ ಒಂದು ಜಾಗಕ್ಕೆ ಓದಕ್ಕೆ ಅಂತ ಬರ್ತಾರೆ. ಅವ್ರ ಜೊತೆಗೆ ಕೆಲವೊಂದು ವ್ಯಾಪಾರಿಗಳು ಬರ್ತಾರೆ. ಸೊ ಆ ಟೈಮಲ್ಲಿ ಆ ವ್ಯಾಪಾರಿಗಳು ನಮ್ಮ ಒಂದು ದಕ್ಷಿಣ ಭಾರತಕ್ಕೆ ಈ ಒಂದು ಪಾತ್ರೆಗಳ ಅಂದರೆ ಈ ಒಂದು ವಸ್ತುಗಳನ್ನ ಸೇಲ್ ಮಾಡ್ತಾರೆ. ಸೊ ಈ ಮೂಲಕ ಈ ಪಾತ್ರೆಗಳು ಇಲ್ಲಿರುವಂಥದ್ದು. ಗೈಸ್, ಈಗ ಇದೇನು ನೀವು ನೋಡ್ತಿದ್ದೀರಾ, ಒಂದು ಟೈಮಲ್ಲಿ ಇದು ಶಾಹಿ ಕಿಚನ್ಗಳಾಗಿರುತ್ತೆ. ಬಟ್ ಏನು ನಿಜಾಮ್ರ ಕಾಲದಲ್ಲಿ ಆಳ್ವಿಕೆ ಸ್ಟಾರ್ಟ್ ಆಗುತ್ತೋ ಆ ಟೈಮಲ್ಲಿ ಈ ಜಾಗನೆಲ್ಲ ಜೈಲ್ ಮಾಡಾಕ್ತಾರೆ. ಬನ್ನಿ ತೋರಿಸ್ತೀನಿ ಅಲ್ಲಿ. ಇವಾಗ ಬನ್ನಿ ಹಳೆ ಕಾಲದ ಜೈಲ್ ತೋರಿಸ್ತೀನಿ, ಕಾಣಿಸ್ತಿದ್ಯಾ? ಸೊ ಇವೆಲ್ಲ ಬಂದು ಹಳೆ ಕಾಲ ಜೈಲು. ಪಾಪ ಜಾಗ ಏನೋ ಐತೆ, ಬಟ್ ಇಷ್ಟು ಜಾಗ ತುಂಬಾ ಸಹ ಯಾರು ತಪ್ಪು ಮಾಡಿರ್ತಾರೋ ಅಷ್ಟು ಜನನ ತುಂಬ್ತಿದ್ರು. ಇದೊಂದೇ ಅಲ್ಲ, ಇನ್ನೂ ಈ ಥರ ಸುಮಾರಿದೆ. ಅದರಲ್ಲಿ ಇದೂ ಅಷ್ಟೆ ನೋಡ್ರಿ. ಆಗಿನ ಕಾಲದ ಜೈಲು ಸುಮಾರು ಎಷ್ಟು 600 ವರ್ಷದಿಂದ ನೋಡ್ರಿ. ಇವೆಲ್ಲ ಹಳೇ ಕಾಲದ ಜೈಲುಗಳು. ಸೊ ಈ ಥರದ್ದು ಸುಮಾರಿದೆ ಇಲ್ಲಿ ಜೈಲ್ಸು. ಅದರಲ್ಲಿ ಇದು ಕೆಲವೊಂದು ಓಪನ್ ಜೈಲ್ಸ್ ಇದೆ, ಕೆಲವೊಂದು ಈ ಥರದ್ದು ಐತೆ. ಸೊ ಕಾಣಿಸ್ತಿದ್ಯಾ? ನಾನು ಹಿಂದೆ ಏನು ನೋಡ್ತೀರಾ, ಇಷ್ಟು ದೊಡ್ಡ ಕೋಟೆ, ಸುಮಾರು 5.5 ಕಿಲೋಮೀಟರ್ ಅಷ್ಟು ವಿಸ್ತೀರ್ಣ ಇರುವಂಥ ಈ ಒಂದು ಕೋಟೆನ ಈ ಬೀದರಲ್ಲಿ ಏನಕ್ಕೆ ಕಟ್ತಾರೆ ಅಂದರೆ, ಸುಮಾರು 15ನೇ ಶತಮಾನದಲ್ಲಿ ಡೆಕ್ಕನ್ ರೀಜನ್ನ ಏನು ಈ ಬಹಮನಿ ಸುಲ್ತಾನರು ಆಳ್ತಿರ್ತಾರೆ, ಅವರ ಮೊದಲನೇ ಕ್ಯಾಪಿಟಲ್ ಬಂದು ಗುಲ್ಬರ್ಗ ಆಗಿರುತ್ತೆ. ನೆಕ್ಸ್ಟ್ ಅಲ್ಲಿಂದ ಸುಲ್ತಾನ್ ಅಹಮದ್ ಶಾ ಬಹಮನಿ ಅನ್ನೋರು ಬೀದರ್ಗೆ ಶಿಫ್ಟ್ ಮಾಡ್ತಾರೆ. ಕಾರಣ ಇಷ್ಟೇ, ಈ ಒಂದು ಜಾಗ ಬಂದು ಎತ್ತರ ಪ್ರದೇಶದಲ್ಲಿ ಇರುತ್ತೆ ಆ್ಯಂಡ್ ವ್ಯಾಪಾರ ವಹಿವಾಟುಗಳಿಗೆ ಈ ಒಂದು ಜಾಗ ತುಂಬಾನೇ ಸೂಕ್ತ ಆಗಿರುತ್ತೆ. ಅದಲ್ಲದೆ ಡಿಫೆನ್ಸ್ಗೆ ಮೇಯ್ನು ನೋಡಿರ್ಬೋದು, ಫಸ್ಟ್ ತೋರಿಸ್ದಂಗೆ ಕೋಟೆ ಸುತ್ತ ಏನು ಆ ಟ್ರೆಂಚ್ಗಳಿದೆ ಅದೆಲ್ಲ ಡಿಫೆನ್ಸ್ಗೆ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳಿ ಅವರ ಕ್ಯಾಪಿಟಲ್ ಬಂದು ಗುಲ್ಬರ್ಗದಿಂದ ಬೀದರ್ಗೆ ಶಿಫ್ಟ್ ಮಾಡ್ತಾರೆ. ಸೊ ಹಾಗಾಗಿ ಬೀದರಲ್ಲೇ ಬಹಮನಿ ಸುಲ್ತಾನ್ ಅವರ ಅಷ್ಟು ಕೋಟೆಗಳನ್ನ ನೀವು ನೋಡ್ಬೋದು. ನೀವೇನು ನೋಡ್ತಿದ್ದೀರಾ, ಈ ಬಹಮನಿ ಸುಲ್ತಾನ್ ಅವರ ಮಸೀದಿ ಸುಮಾರು ಎಷ್ಟು 16 ಕಂಬಗಳಿರುವಂಥ ಒಂದು ಮಸೀದಿ. ಇದು ತುಂಬಾನೇ ದೊಡ್ಡ ಸ್ಟ್ರಕ್ಚರು, ಅಲ್ಲಿಂದ ಅಪ್ ಟು ಅಲ್ಲಿವರೆಗೂ. ಟೋಟಲ್ ಆಗಿ ಈ ಒಂದು ಫೋರ್ಟ್ ನಲ್ಲಿ 3 ಸ್ಟ್ರಕ್ಚರ್ಸ್ ಇದೆ. ಅದರಲ್ಲಿ ಫಸ್ಟ್ ಒಂದು ಸಿಗುತ್ತೆ ರಂಗಿನ ಮಹಲ್, ಸೆಕೆಂಡ್ ಒಂದು ಬಂದು 16 ಕಂಬ ಮಸ್ಕ್ಯೂ. 16 ಕಂಬ ಮಸ್ಕ್ಯೂ ಅಂದರೆ 16 ಕಂಬಗಳ ಮಸೀದಿ. ಅದ್ರ ಜೊತೆಗೆ ಏನು ರಾಯಲ್ ಸ್ಟ್ರಕ್ಚರ್ಸ್ಗಳು. ಈಗಷ್ಟೇ ಫೋರ್ಟ್ ನೋಡ್ಕೊಂಡು ನೆಕ್ಸ್ಟ್ ನಾನು ಹೋಗ್ತಿರೋದೇ ನರಸಿಂಹಸ್ವಾಮಿ ಟೆಂಪಲ್. ಯೂಶಲಿ ನೀವು ಟೆಂಪಲ್ ಅಂದ ತಕ್ಷಣ ಬೆಟ್ಟದ ತುದಿಲೋ ಅಥವಾ ಕೆಳಗಡೆ ನೆಲ ಮೇಲೆ ಇರೋದು ನೋಡಿರ್ತೀರಾ, ಬಟ್ ವಿಶೇಷವಾಗಿ ನೀರಲ್ಲಿ ಇರೋದು ಯಾವತ್ತಾದ್ರೂ ನೋಡಿದಿರಾ? ತೋರಿಸ್ತೀನಿ ಬಂದು. ಗಾಯ್ಸ್, ಫೈನಲಿ ರೀಚ್ ಆಯ್ತಾ ಇದೀನಿ ನೋಡಿ, ಅದೇ ಟೆಂಪಲ್. ಏನ್ ಗೊತ್ತಾ, ಆಕ್ಚುಲಿ ಟೈಮ್ ಆಗೋಗೈತೆ, ಬಟ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿಂದ ಬೇಗ ಹೋಗಿ ದೇವ್ರನ್ನ ದರ್ಶನ ಮಾಡ್ಕೋಬೇಕು. ನಾನು ಹಾಗೆ ಹೇಳ್ದಂಗೆ ಬೆಟ್ಟದ ಮೇಲಿರೋದು ನೋಡಿರ್ತೀರಾ, ನೆಲದ ಮೇಲಿರೋದು ನೋಡಿರ್ತೀರಾ, ಅದು ಗುಹೆ ಒಳಗಡೆ ಈ ತರ ನೀರಲ್ಲಿ ಹೋಗುವಂತ ದೇವಸ್ಥಾನ ನೋಡಿದಿರಾ? ಬನ್ನಿ ಇವಾಗ ಕರ್ಕೊ ಹೋಗ್ತೀನಿ. ಓಹೋ, ಫುಲ್ಲು ಎದೆ ಮಟ್ಟ ಬರುತ್ತಂತೆ, ನೋಡೋಣ. ಹುಷಾರಾಗಿ ಹೋಗ್ಬೇಕು. ಈಗ ಬ್ಯಾಗ್ ಎಲ್ಲ ಟ್ಯಾಮ್ ಆಗ್ಬಿಡುತ್ತೆ. ಸೊ ಸ್ವಲ್ಪ ಮೇಲೆ ಹಾಕೊಂಡು ಇಲ್ಲಿಂದ ಹೋಗ್ತೀನಿ.
ಗೋವಿಂದ 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 ಗೋವಿಂದ. ಗಾಯ್ಸ್, ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಮಾತ್ರ ಇದು. ಅಬ್ಬಾ, ಅಡ್ವೆಂಚರ್ಗೆ ಅಡ್ವೆಂಚರ್ ಈ ಜಾಗ. ಫುಲ್ ಬಟ್ಟೆಲ್ ಕ್ಯಾಮ್ ಆಗೋಯ್ತು ಈಗ. ಬೆಂಗಳೂರು. ನೀವು? ನಾವು ಬೀದರ್ ಲೋಕಲ್. ಇಲ್ಲೇ ಈ ಕೇವಲ ಈ ತರ ನೀರು ವರ್ಷದ 365 ದಿನನೂ ಸಹ ಇರುತ್ತೆ ಇದೇ ತರನೇ ಗಾಯ್ಸ್. ಟೋಟಲ್ ಈ ತರ ನೀರಲ್ಲಿ ಒಂದ್ 200 ಇಂದ 300 ಮೀಟರ್ ಅಷ್ಟು ಹೋಗ್ಬೇಕು. ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ವಾವ್. ಈ ಮೇಲ್ಗಡೆ ಏನ್ ನೋಡ್ತಿದ್ದೀರಾ, ಇದರಿಂದನೇ AC ಬರೋದು. ಯಾವಾಗ ಜನ ಜಾಸ್ತಿ ಆದ್ರೆ ಈ ಗುಹೆ ಒಳಗಡೆ ಫುಲ್ಲು ಸೆಕೆ ಬಂದು ಏನೋ ಉಸಿರುಗಟ್ಟದಂಗ ಆಗುತ್ತಲ್ವಾ, ಸೊ ಹಾಗಾಗಿ ಇದನ್ನ ಹಾಕ್ಸಿದಾರೆ. ಶ್ರೀ ಕ್ಷೇತ್ರ ಶರಣೇಶ್ವರ ಟೆಂಪಲ್ ಬೀದರ್. ಸ್ವಾಮಿ ಜನರು ಇಲ್ಲಿ ಶಾಂತ ಆಗಿದೆ ಸಹ. ಮೇಲ್ಗಡೆ ನೋಡಿ ನರಸಿಂಹ ಮುಖ ಇದೆ, ಮಧ್ಯದಲ್ಲಿ ಶಾಲಿಗ್ರಾಮ ಇದೆ, ಕೆಳಗಡೆ ಪಾದುಕ ಇದೆ. ಈ ಪಾದಗಳಲ್ಲಿ 24 ಗಂಟೆ 100 ಹರಿಯುತ್ತೆ. ನನ್ನ ಹೆಸರು ನರೇಶ್ ಪಾಠಕ್, ಪರಂಪರಾ ಪೂಜಾರಿ. ಬ್ರೀಫ್ ಸ್ಟೋರಿ ಹೇಳ್ತೀನಿ ಕೇಳ್ಕೊಳ್ಳಿ. ವಿಷ್ಣುದಿ 10 ಅವತಾರ, 10 ಅವತಾರ 4ನೇ ಅವತಾರ ನರಸಿಂಹ ಅವತಾರ. ಹಿರಣ್ಯಕಶ್ಯಪ ವಧ ಮಾಡಲಿಕ್ಕೆ ನರಸಿಂಹ ಅವತಾರ ಆಗಿದೆ. ಹಿರಣ್ಯಕಶ್ಯಪ ವಧ ಆಗಿ ನಂತರ ಅವ್ರ ಗುರುಪ ಶಾಂತ ಆಗಿಲ್ಲ. ಆ ಗುರುಪ ಬಹಳ ರಾಕ್ಷಸಿಗೆ ವಧ ಮಾಡ್ಯಾರ. ಸೊ ಇದು ದಂಡಕಾರಣ್ಯ ದಕ್ಷಿಣ ಭಾಗ. ಈ ಗುಹೆದಲ್ಲಿ ನೀವು ಚರಾಸು ನಾಮ ರಾಕ್ಷಸಿಂದ, ಚರಾಸು ಅವ ಶುಭಕ್ತನು ರಾಕ್ಷಸ ಮನಿ ಇದು. ಅವ್ನ ಕೇಳಿದ ಶಿವಲಿಂಗ ಸ್ಥಾಪನೆ ಮಾಡಿ. ರಾಕ್ಷಸ ಅಂದ್ರೆ ರಾಕ್ಷಸ ಬಹಳ ಮಂದಿ ಬಹಳ ತ್ರಾಸ ಮತ್ತು ಶಿವಕ್ಕಿಂತ ಸ್ವಲ್ಪ ಪುಣ್ಯ ಇತ್ತು. ಸೊ ದರ್ಶನ ಸ್ವಾಮಿ ಅಂದರು, ನಿನ್ ಅಂತಿಮ ಸಮಯ ಬಂದಿದೆ, ಏನು ಚಲೋ ಕ್ಷೇತ್ರ ಹೊರ ರಾಕ್ಷಸ ಸ್ವಾಮಿ ನಿಮ್ ಹೆಸರು ಬರೋ ಮುಂಚೆ ನನ್ನ ಹೆಸರು ಬರಬೇಕು. ಎಲ್ ತಕ ನಡೀತದ ಅಲ್ಲಿ ತಕ ನನ್ನ ಹೆಸರು ಅವ್ನ ಇಚ್ಛೆ. ಅವ್ನ ಹೆಸರು ಸರಸ್ತಿರ್ತು ಸರಿ ನಾವು ವಧ చేసి ನನ್ನ ಉಗ್ರ ಅವತಾರ ಜನರು ಕೂಡ ಇಲ್ಲೇ ಶಾಂತ ಆಗಿದೆ. ಈ ಶಾಲಿಗ್ರಾಮ ಇದ್ದ ಕಡೆ ಇದ್ದು ಕಂಪ್ಲೀಟ್ ಮಾಡಿದ್ದಾಗೆ ದರ್ಶನ ಪೂಜಾ ಪಾಠ ಸ್ನಾನ ಮಾಡಿದ ನಂತರ ನಮ್ದು 12ನೇ ಪೀಳಿ ಮೋರ್ ದ್ಯಾನ್ 600 600 ವರ್ಷದಿಂದ ಪೂಜಾ ಪಾಠ ನಡೆದಿದೆ. ಇಂಥ ದೇವಸ್ಥಾನ ಪ್ರಪಂಚನ ಗೂಗಲ್ ಮಾಡ್ಬಿಡ್ರಿ, ಪ್ರಪಂಚದಲ್ಲಿ ಎಲ್ಲಿ ಇಲ್ಲ. 365 ಇಷ್ಟು ಜಾತಿಗಳಿದೆ. ಹರ್ ಮನೋಕಾಮನ ಪೂರ್ತಾಗತ್ತೆ. ಗೋವಿಂದ. ನೋಡಿದ್ರಲ್ಲ, ಹೀಗಷ್ಟೇ ನರಸಿಂಹಸ್ವಾಮಿ ಟೆಂಪಲ್ ಮಾತ್ರ ನಿಜವಾಗ್ಲೂ ನಾನು ಇಷ್ಟು ವರ್ಷಗಳಲ್ಲಿ ವಿಸಿಟ್ ಮಾಡಿರೋ ಅಷ್ಟು ಪ್ಲೇಸಲ್ಲಿ ಇದು ನನ್ನ ಫಸ್ಟ್ ಪ್ಲೇಸೇ ಸೇರಿಸ್ತೀನಿ. ಯಾಕೆಂದರೆ ಅಷ್ಟು ಸಖತ್ತಾಗಿದೆ ಈ ಒಂದು ಜಾಗ. ಆ್ಯಂಡ್ ಒಳಗಡೆ ಹೋಗ್ತಿದ್ದಂಗೆ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ. ಒಟ್ಟಿನಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಈಗ ನೆಕ್ಸ್ಟು ನಾನು ಇಲ್ಲಿಂದ ಹೋಗ್ತಾ ಇರೋದು ಪಾಪನಾಶಕ ಅನ್ನೋ ಒಂದು ಟೆಂಪಲ್ಗೆ. ಬನ್ನಿ, ಅಲ್ಲಿ ಕರ್ಕೋಗ್ತೀನಿ. I am the light, I am divine. Miracles flow, my soul will shine. Infinite love is here with me, healing my heart, I am free. Om Shri Mahalakshmi. ಈಗ ನನ್ನಿಂದ ನೋಡ್ತಿರುವಂತ ಈ ಒಂದು ಗುಡಿ ಬಂದು ಸುಮಾರು ರಾಮಾಯಣ ಕಾಲದ್ದು. ಯಾಕೆ ಅಂದ್ರೆ ಇಲ್ಲಿರುವಂತ ಶಿವಲಿಂಗ ಒಂದು ಸ್ವಯಂ ಉದ್ಭವ ಆಗಿದೆ. ಏನು ರಾವಣನ ಸಂಹಾರ ಮಾಡಾದ್ಮೇಲೆ ರಾಮ ತನ್ನ ಪಾಪ ಪ್ರಾಯಶ್ಯಕ್ಕಾಗಿ ಹಲವಾರು ಕಡೆ ಪೂಜೆ ಮಾಡ್ತಿರ್ತಾರೆ. ಅವಾಗ ಈ ಬೀದರ್ನಲ್ಲಿರುವಂತ ಈ ಒಂದು ಲಿಂಗಕ್ಕೆ ರಾಮ ಬಂದು ಪೂಜೆ ಮಾಡ್ತಾರೆ. ಅದಾದ್ಮೇಲೆ ತನ್ನ ಪಾಪ ಕಳೀತು ಅಂತ ಸಾಕ್ಷಾತ್ ಶಿವನೇ ಪ್ರತ್ಯಕ್ಷ ಆಗಿ ಹೇಳಿದ್ರಂತೆ. ಸೊ ಹಾಗಾಗಿ ಈ ಜಾಗಕ್ಕೆ ಪಾಪನಾಶಕ ಅಂತ ಒಂದು ಹೆಸರು ಬಂದಿದೆ. ಅದಲ್ಲದೆ ಈಗ ನೋಡ್ತಿರ್ಬೋದು, ಆಲ್ಮೋಸ್ಟ್ ಎಲ್ಲ ಕನ್ಸ್ಟ್ರಕ್ಷನ್ಗಳು ನಡೀತಿದೆ. ಕಾರಣ ಇಷ್ಟೇ, ಈ ಒಂದು ಗುಡಿಗೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದನೇ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ. ಯಾಕೆಂದ್ರೆ ಈ ಗುಡಿನ ಇನ್ನೂ ಹೆಚ್ಚು ಫೇಮಸ್ ಮಾಡಬೇಕು, ಪ್ರಸಿದ್ಧ ಮಾಡಬೇಕು ಅಂತ. ಆ್ಯಂಡ್ ಇದಲ್ಲದೆ ಇಲ್ಲಿನ ಜಮುನ ಹೇಳೋ ಪ್ರಕಾರ ಏನಂತಂದ್ರೆ, ಇಲ್ಲಿಗೆ ಸಾವಿರಾರು ಜನ ಬರ್ತಾ ಇರ್ತಾರೆ. ಏನಕ್ಕೋಸ್ಕರ ಅಂತಂದ್ರೆ, ಈಗೇನು ನಿಮ್ಮ ಕತೆ ಹೇಳಿದೆ ಅದು ಈಗಲೂ ನಂಬ್ತಾರೆ. ಆ್ಯಂಡ್ ಯಾರೆಲ್ಲ ಏನಾದರೂ ಪಾಪ ಮಾಡಿದರೆ ಈ ಒಂದು ಜಾಗಕ್ಕೆ ಬಂದು ತಮ್ಮ ಪಾಪದ ಪ್ರಾಯಶ್ಚಿತ್ತ ಪಡ್ಕೊಂಡ್ರೆ ಅದು ಖಂಡಿತ ನೆರವೇರುತ್ತೆ ಅಂತ ಇಲ್ಲಿನ ಜನ ನಂಬ್ತಾರೆ. ಗಾಯ್ಸ್, ಫೈನಲಿ ಪಾಪನಾಶಕ ನೋಡ್ಕೊಂಡು ನಾನೀಗ ಬಂದಿದ್ದೀನಿ ಸೌತ್ ಇಂಡಿಯಾದ ಬಿಗ್ಗೆಸ್ಟ್ ಗುರುದ್ವಾರ ಆಗಿರುವಂತ ಗುರುನಾನಕ್ ಅವರ ಗುರುದ್ವಾರಿಗೆ. ಸೊ ಇಲ್ಲೇನಪ್ಪ ವಿಶೇಷ ಅಂತ ತಿಳಿಸ್ತಾ ಹೋಗ್ತೀನಿ.
ಈ ಗುರುದ್ವಾರಕ್ಕೆ ಎಂಟ್ರಿ ತಗೋಬೇಕಂದ್ರೆ ಫಸ್ಟ್ ತಲೆಗೆ ಈ ತರ ಪೇಟ ಕಟ್ಬೇಕು, ಇಲ್ಲಾಂದ್ರೆ ಅಲ್ಲಿ ಎಂಟ್ರಿ ಕೊಡಲ್ಲ. ಅಂಡ್ ಇದು ಬಂದು ಎಸ್ಪೆಷಲಿ ನಾರ್ತ್ ಇಂಡಿಯನ್ಸ್ ತುಂಬಾ ಜನ ಬರ್ತಾರೆ. ಬಟ್ ನೀವೇನಾದ್ರೂ ಬೀದರ್ಗೆ ಬಂದಾಗ ಈ ಜಾಗನ ತಪ್ಪದೆ ವಿಸಿಟ್ ಮಾಡಿ, ಯಾಕಂದ್ರೆ ಅಷ್ಟು ಅದ್ಭುತವಾಗಿದೆ ಈ ಜಾಗ. ಈಗ ನೀವು ನೋಡ್ತಿರೋದೆ ಅಮೃತಕೊಂಡ. ಏನು ಗುರು ನಾನಕ್ ಅವರು ಇಡೀ ದೇಶನ ಯಾತ್ರೆ ಮಾಡ್ತಿರ್ತಾರೆ, ಆ ಟೈಮಲ್ಲಿ ಇವರು ಬೀದರ್ಗೆ ಬರ್ತಾರೆ. ಈ ಬೀದರ್ಗೆ ಬಂದಾಗ ಇಲ್ಲಿನ ಜನ ಗುರುನಾನಕ್ ಅವ್ರ ಬಳಿ ಹೋಗಿ ಕೇಳ್ಕೊತಾರೆ, ಇಲ್ಲಿ ನಮಗೆ ನೀರಿಗೆ ತೊಂದರೆ ಇದೆ, ನಮಗೆ ಇಲ್ಲಿ ನೀರು ಬರೋ ಥರ ಏನಾದರೂ ಒಂದು ಉಪಾಯ ಮಾಡಿಕೊಡಿ ಅಂತ. ಆಗ ಗುರುನಾನಕ್ ಅವರು ಕೂತಿದ್ದಂಥ ಜಾಗದಿಂದ ಅವ್ರ ಕಾಲನ್ನ ಸರಿಸಿದಾಗ ಅಲ್ಲಿ ನೀರು ಉಕ್ಕುತ್ತೆ. ಸೊ ಹಾಗಾಗಿ ಈ ಜಾಗನ ಅಮೃತಕೊಂಡ ಅಂತಾರೆ. ಈ ಗುರುದ್ವಾರದ ಹಿಸ್ಟ್ರಿ ಸುಮಾರು 500 ವರ್ಷಗಳದು. ಆ್ಯಂಡ್ ಇದರೊಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೆ ಒಂಥರ ಶಾಂತವಾಗಿರುವಂಥ ವಾತಾವರಣ ಸಿಗುತ್ತೆ. ಇಲ್ಲಿ ಪ್ರತಿದಿನ ಪ್ರಾರ್ಥನೆ ಮತ್ತು ಕೀರ್ತನೆ ಎರಡೂ ನಡೆಯುತ್ತೆ. ಯಾರು ಬಂದರೂ ಇಲ್ಲಿ ಉಚಿತವಾಗಿ ಊಟ ಮತ್ತು ಇರೋದಕ್ಕೆ ಎಲ್ಲ ವ್ಯವಸ್ಥೆ ಕೂಡ ಈ ಜಾಗದಲ್ಲಿದೆ. ಇದು ಸಿಖ್ ಧರ್ಮದ ಅತ್ಯಂತ ಸುಂದರ ಸಂಪ್ರದಾಯಗಳಲ್ಲಿ ಇದು ಸಹ ಒಂದು. ಆ್ಯಂಡ್ ಇದು ಕೇವಲ ಒಂದು ಧಾರ್ಮಿಕ ಜಾಗ ಅಲ್ಲ, ಇದು ಸಮಾನತೆಯ ಸಂಕೇತ. ಯಾವ ಧರ್ಮದವರಾದರೂ ಇಲ್ಲಿ ಬರ್ಬೋದು, ಎಲ್ಲರೂ ಒಂದೇ ಜಾಗದಲ್ಲಿ ಕುಳಿತು ಊಟ ಮಾಡ್ತಾರೆ. ಇದಿಷ್ಟು ಈ ಗುರುದ್ವಾರದ ಹಿಸ್ಟ್ರಿ ಅಂಡ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಈ ಜಾಗನೂ ಸಹ. ಈಗ ನೆಕ್ಸ್ಟ್ ಇಲ್ಲಿಂದ ನಾನು ಹೋಗ್ತಾ ಇದ್ದೀನಿ ಒಂದು ಹಿಡನ್ ಜಮ್ ಪ್ಲೇಸ್ಗೆ. ಸೊ ಬನ್ನಿ ಅಲ್ಗೋಣ. ಈಗ ನೀವು ನೋಡ್ತಿರೋದೇ ವರ್ಲ್ಡ್ ಫೇಮಸ್ ಆರ್ಟ್ ಆಗಿರುವಂಥ ಬಿದ್ರಿ ಆರ್ಟ್. ಈ ಒಂದು ಬಿದ್ರಿ ಆರ್ಟು ಸುಮಾರು 14 ಶತಮಾನಗಳಿಂದ ಆರಂಭ ಆಗುತ್ತೆ. ಆ್ಯಂಡ್ ಈ ಒಂದು ಆರ್ಟ್ಗೆ ತುಂಬಾ ಪ್ರೋತ್ಸಾಹ ಕೊಡೋದು ಬಹಮನಿ ಸುಲ್ತಾನರು. ಈ ಆರ್ಟ್ ಹೆಂಗಪ್ಪ ತಯಾರಾಗಿದ್ದು ಅಂತಂದರೆ, ಆಗ ಪರ್ಷಿಯನ್ಸರು ಯಾರು ಬೀದರ್ಗೆ ಓದಕ್ಕೆ ಬರ್ತಿದ್ರು, ಅವರು ಮತ್ತು ಬೀದರ್ನಲ್ಲಿ ವಾಸ ಮಾಡ್ತಿದ್ದಂಥ ಕೆಲವೊಂದಷ್ಟು ಸ್ಥಳೀಯರು, ಇವರಿಬ್ಬರು ಸೇರಿ ಈ ಒಂದು ಆರ್ಟ್ನ ಕಂಡುಹಿಡಿತಾರೆ. ಆ್ಯಂಡ್ ಅದಾದಮೇಲೆ ಈ ಒಂದು ಆರ್ಟು ತುಂಬಾ ಫೇಮಸ್ ಆಗುತ್ತೆ. ಈಗಲೂ ಕೂಡ ಈ ಒಂದು ಆರ್ಟು ವರ್ಲ್ಡ್ ಫೇಮಸ್ಸು. ಅದಲ್ಲದೆ ಇಂಗ್ಲೆಂಡ್ನ ಮ್ಯೂಸಿಯಮಲ್ಲೂ ಸಹ ಈ ಒಂದು ಆರ್ಟ್ ಇದೆ. ಮೊನ್ನೆ ಅಷ್ಟೇ ಮೋದಿ ಅವರು ಏನು ವಿದೇಶಕ್ಕೆ ಹೋದಾಗ ಈ ಆರ್ಟ್ನ ಅಂದರೆ ಇಲ್ಲಿರುವಂಥ ಕಲೆಗಳನ್ನ ಎತ್ಕೋಗಿ ಆ್ಯಂಡ್ ಹೊರಗಿನ ದೇಶದವ್ರಿಗೆ ಕೊಟ್ಟಿರೋದು ಸಹ ಉಂಟು. ಆ್ಯಂಡ್ ನೀವೇನಾದರೂ ಬೀದರ್ ಕಡೆಗೆ ಬಂದಾಗ ಇಲ್ಲಿ ನಾವು ಯಾವುದಾದ್ರೂ ಒಂದು ಪ್ರಾಡಕ್ಟ್ ಆದರೂ ಅತಿ ಕಮ್ಮಿ ಬೆಲೆಯಿಂದ ಹಿಡಿದು ಜಾಸ್ತಿ ಬೆಲೆವರೆಗೂ ಇದೆ, ನಿಮ್ಗೆ ಯಾವುದಾದ್ರೂ ಕಮ್ಮಿ ಬೆಲೆ ಇರುವಂಥ ವಸ್ತು ತಗೋಬೇಕಂದ್ರೂ ಸಿಗುತ್ತೆ. ಸೊ ತಗೊಳ್ಳಿ ಆ್ಯಂಡ್ ಅದನ್ನು ಜೋಪಾನವಾಗಿ ಇಟ್ಕೊಳ್ಳಿ. ಯಾಕಂದರೆ ಜಸ್ಟ್ ಈ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡೋಕ್ಕೆ ಸುಮಾರು ವಿದೇಶಗಳಿಂದ ಬಂದು ಈ ಪ್ರಾಡಕ್ಟ್ನ ತೊಗೊಂಡು ಹೋಗ್ತಾರೆ. ಸೊ ಕರ್ನಾಟಕದಲ್ಲೇ ಇಟ್ಕೊಂಡು ಈ ಥರದ್ದು ಒಂದು ಆರ್ಟು ಕಲೆಕ್ಷನ್ ಮಾಡಿಲ್ಲ ಅಂತಂದರೆ ಏನು ಹೇಳೋಕ್ಕಾಗಲ್ಲ. ಸೊ ಇಲ್ಲಿ ಬಂದಾದಮೇಲೆ ಯಾವುದಾನ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಆ್ಯಂಡ್ ಅದನ್ನು ಜೋಪಾನವಾಗಿ ನಿಮ್ಮ ಹತ್ರ ಇಟ್ಕೊಳ್ಳಿ. ನೋಡಿದ್ರಲ್ಲ, ಇದಿಷ್ಟು ಬೀದರ್ನ ಕತೆ. ಬೀದರ್ಗೆ ಬಂದ ತಕ್ಷಣ ನಿಮಗೆ ಇನ್ನೂ ಒಂದು ಕನ್ಫ್ಯೂಷನ್ ಆಗೋ ವಿಷಯ ಇದೆ. ಅದೇ ಬೀದರ್ನಲ್ಲಿ 4 ಭಾಷೆ ಮಾತಾಡ್ತಾರೆ: ಕನ್ನಡ, ಹಿಂದಿ, ಮರಾಠಿ ಮತ್ತು ತೆಲುಗು. ಯಾಕೆಂದರೆ ಬಾರ್ಡರ್ ರೀಜನಲ್ಲಿ ಇರೋದ್ರಿಂದ ಎಲ್ಲರೂ ಆ ಭಾಷೆಗಳು ಮಾತಾಡ್ತಾರೆ. ಇಲ್ಲಿರೋರೇ, ಅಲ್ಲಿರೋರು ಯಾರು ಇಲ್ಲಿ ಬಂದು ಸೆಟ್ಲ್ ಆಗಿರೋರಿಲ್ಲ, ಎಲ್ಲ ಇಲ್ಲಿರೋರೇ ಆ ಭಾಷೆಗಳಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಆ್ಯಂಡ್ ಅದನ್ನೇ ಮಾತಾಡ್ತಾರೆ. ಆ್ಯಂಡ್ ಇದಿಷ್ಟು ಏನು ಬೀದರ್ನ ಕತೆ. ಬೀದರ್ಗೆ ಬಂದರೆ ನೀವು ಒಂದು ಸೈಡ್ ಹಿಸ್ಟ್ರಿನೂ ನೋಡ್ತೀರಾ, ಒಂದು ಕಡೆ ಸ್ಪೆಷಾಲಿಟಿನೂ ನೋಡ್ತೀರಾ, ಜೊತೆಗೆ ಹಿಡನ್ ಟೆಂಪಲ್ಸು ಸಹ ನೋಡ್ತೀರಾ. ಒಂದೊಳ್ಳೆ ಎಕ್ಸ್ಪೀರಿಯನ್ಸು. ಆ್ಯಂಡ್ ಬೆಂಗಳೂರಿಂದ ಯಾರಾದರೂ ಬರ್ತೀರಾ ಅಂದರೆ ಜಸ್ಟ್ 240 ರುಪೀಸಲ್ಲೇ ಬೀದರ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಮತ್ತೆ ರಿಟರ್ನ್ ಹೋಗ್ಬೋದು. ಆ್ಯಂಡ್ ನಾನು ಅಷ್ಟೇ ಈಗ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಅಗೈನ್ ಬ್ಯಾಕ್ ಟು ಬೆಂಗಳೂರು. ಆ್ಯಕ್ಚುಲಿ ಟ್ರಾವೆಲಿಂಗ್ ಏನಕ್ಕೆ ನಾನು ಅಷ್ಟು ಇಷ್ಟಪಟ್ಟು ಮಾಡ್ತೀನಿ ಅಂತಂದರೆ ರೀಸನ್ ತೋರಿಸ್ತೀನಿ ನೋಡ್ರಿ. ಲಕ್ಕಿರ ಅಪ್ಪ ಅಮ್ಮ ಇವರಿಬ್ರು ಅಲ್ಲಿ ನೋಡ್ರಿ ಲಕ್ಕಿ. ಸೊ ನನ್ನ ಇವ್ರ ಜೊತೆನೇ ಟ್ರಾವೆಲ್ ಮಾಡ್ಕೊಂಡು ಹೋಗಿದೆ ಆ್ಯಂಡ್ ಈಗ ಮತ್ತೆ ಇವ್ರ ಜೊತೆ ರಿಟರ್ನ್ ಬೆಂಗಳೂರಿಗೆ. ಬಟ್ ಬರಬೇಕಾದಾಗ ನೆನೆಸ್ಕೊಂಡು ನನಗೋಸ್ಕರ ಏನು ಚಪಾತಿ ತಗೊಬಂದಿದ್ದಾರೆ ಮನೆ ಊಟ ತಿನ್ನಲಿ ಅಂತ. ಇದಕ್ಕಿಂತ ಇನ್ನೇನು ಬೇಕು ಈ ಟ್ರಾವೆಲಲ್ಲಿ. ಸೊ ಇದಕ್ಕೋಸ್ಕರನೇ ನಾನು ಟ್ರಾವೆಲ್ ಮಾಡೋದು. ಕೆಲವೊಂದ್ಸಲ ಡೆಸ್ಟಿನೇಷನ್ ನೋಡಿದ್ರೆ ತುಂಬ ಖುಷಿ ಕೊಡೋದು. ಅದಕ್ಕಿಂತ ಖುಷಿ ಕೊಡೋ ವಿಷಯ ಏನಂತಂದರೆ ಈ ಥರ ಜನ ಸಿಕ್ಕಿದಾಗ ಇನ್ನೂ ಸಖತ್ ಖುಷಿ ಕೊಡೋದು. ಥ್ಯಾಂಕ್ ಯು ಬ್ರೋ. ಲಕ್ಕಿ ಹಾಯ್ ಮಾಡಂಗೆ ಇಲ್ಲಿ ನೋಡಿ, ಇಲ್ಲಿ ಹಾಯ್ ಮಾಡ್ಬಿಡು ಒಂದ್ಸಲ. ಇಲ್ಲಿ ನೋಡಿ, ಇಲ್ಲಿ 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 ನೋಡು, ಇಲ್ಲಿ ನೋಡು ಮಗನ. ಓಯ್ ಹಾಯ್. ಓ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಯಾಕೆಂದರೆ ನಾನು ಇಷ್ಟವಾದಂಥ ಪನ್ನೀರ್ ಇದೆ. ಸೊ ಚಪಾತಿ ಜೊತೆಗೆ ಪನ್ನೀರು ಆ್ಯಂಡ್
ಇದು ಬೀದರ್ನ ಸ್ಪೆಷಲ್ ಏನು ಮಾವಿನಕಾಯಿ ಖಾರ. ನಮ್ಮ ಸೈಡ್ ಅರ್ಕಾರ ಇದ್ದಂಗೆ ಮಾವಿನಕಾಯಿ ಖಾರ. ಮತ್ತೆ ಅಲ್ಲಿ ಲಕ್ಕಿ ಮಾತ್ರ ಊಟ ತಿಂದೆ ಬೋಟಿ ತಿಂತೈತೆ.